ಸಂಪುಟ ಪುನಾರಚನೆ ಆಗುತ್ತಾ ಇಲ್ವಾ ಅನ್ನುವಂಥ ಕುತೂಹಲ ಮನೆ ಮಾಡಿರುವಂಥದ್ದು. ಬಿಕಾಸ್ ನಾನಾ ರೀತಿಯಾದಂಥ ಪ್ರಶ್ನೆಗಳು, ಬಿಕಾಸ್ ಪುನಾರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುನಾರಚನೆ ಆಗಿದೆ ಆದರೆ ಸಿದ್ದರಾಮಯ್ಯನವರ ಕುರ್ಚಿ ಗಟ್ಟಿ ಅನ್ನುವಂಥ ಮಾತುಗಳಿದ್ದಾವೆ. ಪುನಾರಚನೆ ಆಗದೇ ಇದ್ರೆ ಹಾಗಾದ್ರೆ DK ಶಿವಕುಮಾರ್ ಅವರಿಗೆ 2.5 ವರ್ಷಗಳ ನಂತರ ಸಿದ್ದರಾಮಯ್ಯನವರು ಕುರ್ಚಿಯನ್ನ ಬಿಟ್ಕೊಡ್ತಾರಾ ಅನ್ನುವಂಥ ಪ್ರಶ್ನೆ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಮತ್ತೊಮ್ಮೆ ಸಂಪುಟ ಪುನರ್ರಚನೆಯ ವಿಚಾರ ಮುನ್ನೆಲೆಗೆ ಬಂದಿರುವಂಥದ್ದು. ರಾಜ್ಯ ಸಚಿವ ಸಂಪುಟಕ್ಕೆ ಸರ್ಜರಿ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಯಾರ ಬಣ ಯಾರ ಒತ್ತಡವೂ ಇಲ್ಲ. ಆ ರೀತಿಯಾಗಿ ಸಚಿವ ಸಂಪುಟ ಸರ್ಜರಿ ಮಾಡಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ವರದಿ ಆಧಾರದಲ್ಲಿ ಕ್ರಮಕ್ಕೆ ಹೈಕಮಾಂಡ್ ಸೂಚನೆಯಂತೆ. ವರದಿ ಯಾರ್ಯಾರು ನಿಷ್ಕ್ರಿಯ ಸಚಿವರುಗಳಿದ್ದಾರೆ, ತನ್ನ ಇಲಾಖೆಯಲ್ಲಿ ಯಾರು ಸರಿಯಾಗಿ ಕೆಲಸವನ್ನ ಮಾಡಿಲ್ಲ ಅಂಥವ್ರನ್ನ ನೋಡಿಕೊಂಡು ಕೈ ಬಿಡುವಂತ ಲೆಕ್ಕಾಚಾರ ಅಂತೆ. ಸಚಿವರ ರಿಪೋರ್ಟ್ ಕಾರ್ಡ್ ಮಾನದಂಡ ತ್ರಿವಳಿ ಸೂತ್ರ ಆಧಾರದಲ್ಲಿ ಕ್ರಮಕ್ಕೆ ಸೂಚನೆಯನ್ನ ಕೊಡಲಾಗಿದೆಯಂತೆ. ಸಚಿವರಿಗೆ ಸಂದೇಶ ನೀಡಿದ್ದಾರಂತೆ ಮುಖ್ಯಮಂತ್ರಿಗಳು. ಸಚಿವರಿಗೆ ಸಂದೇಶವನ್ನ ಕೊಡಲಾಗಿದೆಯಂತೆ. ಆಕ್ಚುಲಿ 2 ವರ್ಷ ಆದ ನಂತರ ಸಚಿವ ಸಂಪುಟ ಪುನರ್ರಚನೆ, ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಅಂತೆಲ್ಲ ಹೇಳಲಾಗ್ತಾ ಇತ್ತು. ಆದರೆ ಅದಕ್ಕೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ ಅನ್ನುವಂಥದ್ದು. ಮೊನ್ನೆ ಜಾತಿ ಜನಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ಲಿಕ್ಕೆ ಹೋಗಿದ್ರಲ್ಲ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು, ಆ ಸಂದರ್ಭದಲ್ಲಿ ಹೇಳಿದ್ರು. ಆದರೆ ರಾಹುಲ್ ಗಾಂಧಿ ಅವರು ವಿದೇಶಿ ಪ್ರವಾಸಕ್ಕೆ ಹೋಗಿದ್ದಾರೆ. ಅಲ್ಲಿಂದ ವಾಪಸ್ ಬಂದ ಬಳಿಕ ಮತ್ತೊಮ್ಮೆ ಸಚಿವ ಸಂಪುಟ ಪುನರ್ರಚನೆ ಮಾಡುವಂತ ವಿಚಾರವನ್ನ ಪ್ರಸ್ತಾಪ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಕಸ್ಮಾತ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೆ ಆದರೆ ಹೈಕಮಾಂಡ್ ಇಲ್ಲಿ ಸಾಕಷ್ಟು ಜನರನ್ನ ಕೈ ಬಿಡುವಂತ ಸಾಧ್ಯತೆ. ಬಿಕಾಸ್ ಒನ್ ಆಫ್ ದಿ ಬಿಗ್ ಮ್ಯಾಂಡೇಟ್ ಕಾಂಗ್ರೆಸ್ ಈಗ ಪಡ್ಕೊಂಡಿರುವಂಥದ್ದು. 30 ವರ್ಷಗಳ ಬಳಿಕ ರಾಜ್ಯದ ಇತಿಹಾಸದಲ್ಲೇ ಅತಿ ದೊಡ್ಡ ಮ್ಯಾಂಡೇಟ್ ಅನ್ನ ಪಡ್ಕೊಂಡಿದೆ. ಶಾಸಕರ ಸಂಖ್ಯೆನೂ ಕೂಡ ದೊಡ್ಡ ಮಟ್ಟದಲ್ಲಿರುವಂಥದ್ದು. 3 ಬಾರಿ 4 ಬಾರಿ 5 ಬಾರಿ ಆಯ್ಕೆಯಾದಂಥ ಶಾಸಕರುಗಳಿದ್ದಾರೆ. ಸಾಕಷ್ಟು ಜಿಲ್ಲೆಗಳಿಗೆ ಪ್ರಾತಿನಿಧ್ಯತೆಯನ್ನೇ ಕೊಟ್ಟಿಲ್ಲ, ಸಾಕಷ್ಟು ಸಮಾಜಗಳಿಗೆ ಪ್ರಾತಿನಿಧ್ಯತೆ ಕೊಟ್ಟಿಲ್ಲ ಈ ಬಾರಿಯ ಸಚಿವ ಸಂಪುಟದಲ್ಲಿ. ಸೊ ಹೀಗಾಗಿ ಅದೆಲ್ಲವನ್ನು ಕೂಡ ಅಳೆದು ತೂಗಿ ಹಾಕಬೇಕಾಗಿರುವಂಥದ್ದು ಸಚಿವ ಸಂಪುಟ ಪುನರ್ರಚನೆ ಮಾಡೋದೇ ಆದ್ರೆ. ಸೊ ಯಾರನ್ನ ಕೈ ಬಿಡ್ತಾರೆ ಅನ್ನುವಂಥ ಕುತೂಹಲಕ್ಕೆ ಯಾವಾಗ ಬ್ರೇಕ್ ಬೀಳುತ್ತೆ ಕಾದ್ ನೋಡ್ಬೇಕು. ಇಲ್ಲಿ ಸಚಿವರಿಗೆ ಕೋಕ್ ಕೊಡ್ಲಾಗುತ್ತಾ ಅಥವಾ ಮುಖ್ಯಮಂತ್ರಿಗಳಿಗೆ ಕೋಕ್ ಕೊಡ್ಲಾಗುತ್ತಾ, ಇದು ಇರುವಂತ ಕುತೂಹಲ. ಬಟ್ ಸದ್ಯಕ್ಕಿರುವಂತ ಮಾಹಿತಿ ಪ್ರಕಾರ ಸಚಿವ ಸಂಪುಟ ಪುನರ್ರಚನೆ ಆಗುವಂತ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಕಳೆದ 6 ತಿಂಗಳಿಂದಲೂ ಕೂಡ ಚರ್ಚೆ ಆಗ್ತಾ ಇರುವಂತ ವಿಚಾರ ಇದು. ಸಚಿವ ಸಂಪುಟ ಪುನರ್ರಚನೆ ಬೇಡವೇ ಬೇಡ ಅಂತ ಒಂದ್ ಕಡೆ DK ಶಿವಕುಮಾರ್ ಅವರ ಬಣ ವಾದವನ್ನ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಬಿಕಾಸ್ ಸಚಿವ ಸಂಪುಟ ಪುನರ್ರಚನೆ ಮಾಡಿದ್ದೆ ಆದ್ರೆ ಸಿದ್ದರಾಮಯ್ಯನವರು ಕುರ್ಚಿಯನ್ನ ಬಿಟ್ಕೊಡುವಂತ ಸಾಧ್ಯತೆ ಕಡಿಮೆ ಆಗ್ಬಿಡುತ್ತೆ. ಯಾಕೆಂದ್ರೆ ಯಾರೇ ಹೊಸದಾಗಿ ಸಚಿವರುಗಳಾದ್ರೆ ಯಾರು ತಾನೇ 4-5 ತಿಂಗಳಿಗೋಸ್ಕರ ಸಚಿವರಾಗ್ತಾರೆ. ಅಕಸ್ಮಾತ್ ನೆಕ್ಸ್ಟ್ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಆಗೋದೇ ಆದ್ರೆ ಸೊ ಅವರು ಅಧಿಕಾರವನ್ನ ಬಿಟ್ಕೊಡ್ಲಿ, ಅದಾದ ನಂತರ ಹೊಸದಾಗಿ ಸಚಿವ ಸಂಪುಟವನ್ನ ಮಾಡಿದ್ರಾಯ್ತು ಅನ್ನುವಂಥ ಒತ್ತಡ ಅಂತ ಕೂಡ ಹೇಳಲಾಗ್ತದೆ. ಅದಕ್ಕೋಸ್ಕರನೇ KPCC ಅಧ್ಯಕ್ಷ ಸ್ಥಾನ ಮತ್ತು ಒಂದ್ ಕಡೆ ಮುಖ್ಯಮಂತ್ರಿ ವಿಚಾರ ಸದ್ಯಕ್ಕೆ ಚರ್ಚೆ ಇಲ್ಲ ಅಂತ ಕೂಡ ಹೇಳಲಾಗ್ತಾ ಇತ್ತು ಕಾಂಗ್ರೆಸ್ ವಲಯದಲ್ಲಿ. ಆದ್ರೆ ಈಗ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕಾರ್ತಿಕ್, ಸಚಿವ ಸಂಪುಟ ಪುನರ್ರಚನೆ ಆಗಿದ್ದೇ ಆದ್ರೆ ಸಿದ್ದರಾಮಯ್ಯನವರ ಕುರ್ಚಿ ಗಟ್ಟಿ ಅನ್ನುವಂಥ ಮಾತುಗಳು ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ಅಕಸ್ಮಾತ್ ಪುನರ್ರಚನೆ ವಿಚಾರ ಈಗ ಮತ್ತೊಮ್ಮೆ ಮುಂದೂಡಿದ್ದೆ ಆದ್ರೆ ಇದು ಅಧಿಕಾರ ಹಂಚಿಕೆಯ ಸೂತ್ರದ ಭಾಗ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗ ಅಕಸ್ಮಾತ್ ಸಚಿವ ಸಂಪುಟ ಪುನರ್ರಚನೆ ಆಗಿದ್ದೇ ಆದ್ರೆ ಆ ವಿಚಾರ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆಯಲ್ಲ, ಯಾರಿಗೆಲ್ಲ ಕೋಕ್ ಕೊಡುವಂತ ಸಾಧ್ಯತೆ ಇದೆ, ಯಾವ ರೀತಿಯಾಗಿ ಈ ಒಂದು ವಿಚಾರದಲ್ಲಿ ಬೆಳವಣಿಗೆಗಳಾಗ್ತಾ ಇದಾವೆ ಅಂತ? ಪೃಥ್ವಿ, ಖಂಡಿತವಾಗಿಯೂ ಕೂಡ ಏನು ಸಚಿವ ಸಂಪುಟ ಬದಲಾವಣೆ ಆಗತ್ತೆ, ರಿಷಫಲ್ ಮಾಡ್ತಾರೆ ಅನ್ನುವಂಥ ಮಾತು ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾ ಇತ್ತು. ಆದರೆ ಈಗ AICC 3 ಸೂತ್ರವನ್ನ ಹೆಣೆದಿದೆ ಅಂತಲೇ ಹೇಳಲಾಗ್ತಾ ಇದೆ. ಸಚಿವ ಸಂಪುಟವನ್ನು ಬದಲಾವಣೆ ಮಾಡೋದಕ್ಕೆ ಒಂದು 3 ಸೂತ್ರದ ಮೂಲಕವಾಗಿ ಬದಲಾವಣೆ ಮಾಡೋದಕ್ಕೆ ಹೊರಟಿದೆ. ಅದು ಸೂಚನೆಯೂ ಕೂಡ ಸಚಿವ ಸಂಪುಟದ ಸದಸ್ಯರಿಗೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಈಗೆಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಲ್ಲಿ 3 ಸೂತ್ರ ಯಾವುದು ಅಂತಂದ್ರೆ, ಒಂದು ಉತ್ತಮವಾಗಿ ಕೆಲಸ ಮಾಡಿರ್ತಕ್ಕಂಥವ್ರು, ಎರಡನೇದು ಅಂದ್ರೆ ಸರ್ಕಾರಕ್ಕೆ ಡ್ಯಾಮೇಜ್
ಮಾಡಿರ್ತಕ್ಕಂಥವ್ರು, ಮತ್ತೆ ಮೂರನೇದು ನಿಷ್ಕ್ರಿಯರಾಗಿರ್ತಕ್ಕಂಥ ಸಚಿವರುಗಳು. ಇವರ 3 ಜನರ ಒಂದು ತ್ರಿಸೂತ್ರದ ಮೂಲಕವಾಗಿ ಇವರನ್ನ ಬದಲಾವಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ ಕೆಲವೊಂದಿಷ್ಟು ಜನ ಸರ್ಕಾರದ ವಿರುದ್ಧ ಹೇಳಿಕೆಗಳನ್ನು ಕೊಡುವ ಮೂಲಕವಾಗಿ ಅಥವಾ ಪಕ್ಷದ ಆಂತರಿಕ ವಿಚಾರವನ್ನು ಬಹಿರಂಗವಾಗಿ ಹೇಳುವ ಮೂಲಕವಾಗಿ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡಿರ್ತಕ್ಕಂಥವರ ವರ್ಗ ಒಂದ್ ಕಡೆ ಆದ್ರೆ, ಉತ್ತಮವಾಗಿ ಕೆಲಸ ಮಾಡಿರ್ತಕ್ಕಂಥವರ ವರ್ಗವೂ ಕೂಡ ಒಂದ್ ಕಡೆ ಇದೆ. ಇನ್ನೊಂದು ಕಡೆ ಸಚಿವ ಸಂಪುಟದ ಅಂದ್ರೆ ಸಚಿವ ಸ್ಥಾನದ ಕೆಲಸವನ್ನು ಕೂಡ ಸರಿಯಾಗಿ ನಿಭಾಯಿಸಿದೆ, ಪಕ್ಷದ ಕೆಲಸವನ್ನು ಕೂಡ ಸರಿಯಾಗಿ ನಿಭಾಯಿಸದೇ ಇರತಕ್ಕಂಥವರ ವರ್ಗವೂ ಕೂಡ ಒಂದ್ ಕಡೆ ಇದೆ. ಹಾಗಾಗಿ ಈ ರೀತಿಯ 3 ವರ್ಗೀಕರಣವನ್ನು ಮಾಡಿ ಅಲ್ಲಿ ಒಂದಿಷ್ಟು ಫಿಲ್ಟರ್ ಮಾಡಬೇಕು, ಜೊತೆಗೆ ಹೊಸಬರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಚರ್ಚೆಯನ್ನು ಮಾಡಿದೆ. ಆ ಮೂಲಕವಾಗಿಯೇ ಒಂದು ಕ್ಯಾಬಿನೆಟ್ ರಿಷಫಲ್ ಮಾಡುತ್ತೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು. ಜೊತೆಗೆ ಇಲ್ಲಿ ಇನ್ನೂ ಒಂದು ವಿಚಾರವನ್ನು ಕೂಡ ಗಮನಿಸಬೇಕು. ಯಾಕೆಂತಂದ್ರೆ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಒಂದಿಷ್ಟು ಸಚಿವರುಗಳು ಪದೇ ಇಲ್ಲ ಸಲ್ಲದ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದ್ರು. ಆ ಮೂಲಕ ಸರ್ಕಾರಕ್ಕೆ ಡ್ಯಾಮೇಜ್ ಆಗುವಂತ ಕೆಲಸಗಳು ಕೂಡ ಆಗ್ತಾ ಇತ್ತು. ಹಾಗಾಗಿ ಈ ಒಂದು ಸೂತ್ರವನ್ನು ತಂದು ಅದನ್ನು ರಾಜ್ಯ ನಾಯಕರಿಗೆ ತಿಳಿಸುವ ಮೂಲಕವಾಗಿ ಸಚಿವರೆಲ್ಲರನ್ನು ಕೂಡ ತಣ್ಣಗಾಗಿಸುವ ಕೆಲಸವನ್ನು ಕೂಡ ಹೈಕಮಾಂಡ್ ಮಾಡಿದೆ ಅಂತಲೂ ಕೂಡ ಹೇಳಲಾಗ್ತದೆ. ಜೊತೆಗೆ ಇಲ್ಲಿ ಇನ್ನೂ ಒಂದು ವಿಚಾರವನ್ನು ಕೂಡ ಗಮನಿಸಬೇಕು. ಯಾಕೆಂತಂದ್ರೆ ಏನು ಉತ್ತಮವಾಗಿ ಕೆಲಸ ಮಾಡಿರ್ತಕ್ಕಂಥ ಸಚಿವರು ಯಾರ್ಯಾರಿದ್ದಾರೆ ಅವರನ್ನ ಪಕ್ಷ ಸಂಘಟನೆಗೂ ಕೂಡ ಕರೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಯಾಕೆಂತಂದ್ರೆ ಉತ್ತಮವಾಗಿ ಕೆಲಸ ಮಾಡಿರ್ತಕ್ಕಂಥವರನ್ನ ಈಗ ಅವರನ್ನ ಸಚಿವ ಸ್ಥಾನದಿಂದ ಮುಕ್ತಿಗೊಳಿಸಿ ಅವರನ್ನ ಪಕ್ಷ ಸಂಘಟನೆಗೆ ಬೆಳೆಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಅಧಿಕಾರಕ್ಕೆ ಬರಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಕೂಡ ಹಾಕದಂತೆ ಕಾಣಿಸ್ತಾ ಇದೆ. ಹಾಗಾಗಿಯೇ ಅಂದ್ರೆ 3 ಹಂತದಲ್ಲಿ ವರ್ಗೀಕರಣವನ್ನು ಮಾಡಬೇಕು, 3 ಹಂತದಲ್ಲಿ ಫಿಲ್ಟರ್ ಮಾಡುವ ಮೂಲಕವಾಗಿ ಹೊಸಬರಿಗೆ ಅವಕಾಶ ಕೊಡುವಂತಿರ್ಬೋದು. ಜೊತೆಗೆ ಯಾರ್ಯಾರು ಅಸಮರ್ಥರಿದ್ದಾರೆ ಅವರನ್ನ ಹೊರ ಹಾಕುವಂತ ಕೆಲಸವನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪಕ್ಷದ ಆಂತರಿಕ ವಲಯದಲ್ಲಿ ಚರ್ಚೆ ಆಗಿದೆ. ಹಾಗಾಗಿ ಹೈಕಮಾಂಡ್ ಕೂಡ ಈ ಒಂದು 3 ಸೂತ್ರವನ್ನು ಹೆಣೆದಿದೆ. ಈ ಒಂದು ಸೂತ್ರ ಬಹುತೇಕವಾಗಿ ರಾಜ್ಯ ನಾಯಕರುಗಳಿಗೂ ಕೂಡ ಗೊತ್ತಾಗಿರುವಂತ ಹಿನ್ನೆಲೆಯಲ್ಲಿ ಈಗ ಸೈಲೆಂಟ್ ಆಗಿದ್ದಾರೆ. ಯಾಕೆಂತಂದ್ರೆ ಯಾವ ಒಂದು ವರ್ಗದಲ್ಲಿ ನಾವು ಇದ್ದೇವೆ, ಜೊತೆಗೆ ಈ ಒಂದು ವರ್ಗೀಕರಣ ಆದಂತ ಪಕ್ಷದಲ್ಲಿ ನಾವು ಸಚಿವ ಸ್ಥಾನವನ್ನು ಏನಾದರೂ ಕಳೆದುಕೊಳ್ಳಬಹುದು ಅನ್ನುವಂಥ ಆತಂಕದಲ್ಲೂ ಕೂಡ ಸಚಿವರು ಇದ್ದಂತೆ ಕಾಣಿಸ್ತದೆ. ಹಾಗಾಗಿ ಸಾಮೂಹಿಕ ನಾಯಕತ್ವದ ವಿಚಾರವಾಗಿ ಈಗ ಸಚಿವರೆಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಪರವಾಗಿಯೂ ಕೂಡ ಯಾರು ಮಾತನಾಡ್ತಾ ಇಲ್ಲ, ಡಿ.ಕೆ ಶಿವಕುಮಾರ್ ಅವರ ಪರವಾಗಿಯೂ ಕೂಡ ಮಾತನಾಡ್ತಾ ಇಲ್ಲ. ಇದೆಲ್ಲವೂ ಕೂಡ ಕ್ಯಾಬಿನೆಟ್ ರಿಷಫಲ್ಗೆ ಮಾಡೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆ ಅನ್ನುವಂಥ ಕಾರಣಕ್ಕಾಗಿ ಇವರು ಯಾರು ಕೂಡ ಕಾಂಟ್ರವರ್ಸಿ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಈಗ ಚರ್ಚೆಯಲ್ಲಿ ಇರ್ತಕ್ಕಂಥದ್ದು. ಪೃಥ್ವಿ. ಓಕೆ, ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ.